ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2024ರ ಮಟ್ಟಿಗೆ ಅತ್ಯಂತ ಪ್ರಮುಖ ರಾಶಿ ಪರಿವರ್ತನೆ ಎಂದೇ ಪರಿಗಣಿಸಲ್ಪಟ್ಟಿರುವ ಗುರುಗ್ರಹದ ರಾಶಿ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು, ಇಲ್ಲಿ ಬರೋಬ್ಬರಿ 1 ವರ್ಷದ ನಂತರ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಗುರುದೇವನು ಪ್ರತ್ಯೇಕ ಧನು ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವವು, ಜೊತೆಗೆ ಇಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಗುರುಗ್ರಹದ ಅನುಗ್ರಹ ಉಂಟಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆ ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರದಲ್ಲಿಯೇ ಸಮಾಧಾನ ಕಂಡುಕೊಳ್ಳಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಗುರುದೇವನು ವ್ಯಕ್ತಿಯ ಜೀವನದಲ್ಲಿ ಆಳವಾದ ಮತ್ತು ದೀರ್ಘ ಪ್ರಭಾವಗಳನ್ನು ಹೊಂದಿರುವಂತಹ ಗ್ರಹನಾಗಿದ್ದಾನೆ. ಗುರುಗ್ರಹದ ಸುತ್ತಲೂ ಸದಾಕಾಲ ಒಂದು ರೀತಿಯ ಹೊಳಪು ಕಂಡು ಬರುತ್ತದೆ. ಈ ಹೊಳಪು ಶುಭ ಮತ್ತು ಆಶಾವಾದವನ್ನು ಪ್ರದರ್ಶಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ವಿಶೇಷವೆಂದರೆ, ಶಿಕ್ಷಕನ ಸ್ಥಾನದಲ್ಲಿರುವ ಗುರು ಬೃಹಸ್ಪತಿ ದೇವನು ಎಲ್ಲರಿಗೂ ಸದಾ ಉತ್ತಮ ಮಾರ್ಗವನ್ನು ತೋರುವುದರ ಜೊತೆಗೆ ಸತ್ಯ ಮತ್ತು ಅಧಿಕಾರವನ್ನು ಸಮರ್ಥನೆ ಮಾಡುತ್ತಾನೆಂದು ಹೇಳಲಾಗುತ್ತದೆ. ಪೌರಾಣಿಕ ಕಥೆಗಳ ಅನುಸಾರ ಗುರು ಬೃಹಸ್ಪತಿ ದೇವನಿಗೆ ಕರ್ಮನಿಷ್ಠ ಬ್ರಾಹ್ಮಣನ ಸ್ಥಾನವನ್ನು ಸಹ ನೀಡಲಾಗಿದೆ. ದೇವತೆಗಳ ಮಧ್ಯದಲ್ಲಿ ಪ್ರಾಮಾಣಿಕತೆ, ಭಕ್ತಿ ಮತ್ತು ವಿಶ್ವಾಸವನ್ನು ಸ್ಥಾಪಿಸುವುದಕ್ಕಾಗಿ ಋಷಿ ಮುನಿಗಳ ವಂಶವನ್ನು ಪ್ರತಿನಿಧಿಸಿದ್ದಾಗಿ ಹೇಳಲಾಗುತ್ತದೆ. ವೈದಿಕ ಜ್ಯೋತಿಷದ ಪ್ರಕಾರ ಗುರುದೇವನು ಒಬ್ಬ ಲಾಭಕಾರಿ ಗ್ರಹನೆಂದು ಸಹ ಉಲ್ಲೇಖಿಸಲಾಗಿದೆ. ಗುರು ಬೃಹಸ್ಪತಿ ದೇವನು ಶಿಕ್ಷಣ, ವಿವಾಹ, ಸಂತಾನ, ಭಾಗ್ಯ, ಧನ, ಆಧ್ಯಾತ್ಮಿಕತೆ ಮತ್ತು ಭಕ್ತಿಯಂತಹ ವಿಷಯದ ಕಾರಕ ಗ್ರಹನಾಗಿದ್ದಾನೆ. ವೈದಿಕ ಜ್ಯೋತಿಷದ ಅನುಸಾರ ಯಾರದ್ದಾದರೂ ಕುಂಡಲಿಯಲ್ಲಿ ಗುರು ಬೃಹಸ್ಪತಿ ದೇವನ ಕೃಪೆ ಉಂಟಾದರೆ ಅಂತಹ ವ್ಯಕ್ತಿಯು ಅಧಿಕ ಧಾರ್ಮಿಕ ಪ್ರವೃತ್ತಿಯ ಮತ್ತು ಆ ವ್ಯಕ್ತಿಯಲ್ಲಿ ಸಾತ್ವಿಕ ಗುಣ ಸ್ವಭಾವಗಳು ವಿಕಸಿತಗೊಳ್ಳುತ್ತವೆ. ಗುರುದೇವನ ಅನುಗ್ರಹ ಹೊಂದಿರುವ ಜಾತಕದವರು ಪ್ರತಿಷ್ಠೆ ಮತ್ತು ಉಚ್ಚ ಪದವಿಯನ್ನು ಸಹ ಪಡೆದುಕೊಳ್ಳುತ್ತಾರೆ. ಹಾಗೆ ಗುರುದೇವನ ಸದೃಢ ಸ್ಥಿತಿಯು ಗುರು ಹಿರಿಯರೊಂದಿಗೂ ಉತ್ತಮ ಸಂಬಂಧ ಹೊಂದುವ ಅವಕಾಶ ಕರುಣಿಸುತ್ತದೆ. ವ್ಯಕ್ತಿಯ ಜೀವನದಲ್ಲಿ ಮಾಂಗಲಿಕ ಕಾರ್ಯಗಳು ಉಂಟಾಗಬೇಕಾದಲ್ಲಿಯೂ ಗುರು ಬೃಹಸ್ಪತಿ ದೇವನ ಕೃಪೆ ಅವಶ್ಯಕವಾಗಿರಲಿದ್ದು, ಗುರುಗ್ರಹದ ಅನುಗ್ರಹವಿಲ್ಲದೆ ಯಾರ ಜೀವನದಲ್ಲಿ ಶುಭ ಫಲಗಳು ಲಭಿಸುವುದಿಲ್ಲ. ಇನ್ನು ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಗುರು ಬೃಹಸ್ಪತಿ ದೇವನು ಈಗ ವರ್ಷ 2024ರ ಮೇ ತಿಂಗಳಿನ 1ನೆಯ ತಾರೀಕಿನ ದಿನದಂದು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿದ್ದಾನೆ. ಇಲ್ಲಿ ಮೇ ತಿಂಗಳಿನ 1ನೆಯ ತಾರೀಕಿನ ದಿನದಂದು ಗುರುದೇವನು ಮೇಷ ರಾಶಿಯಿಂದ ನಿರ್ಗಮಿಸುವ ಮೂಲಕ ವೃಷಭ ರಾಶಿಗೆ ಪ್ರವೇಶ ಮಾಡಲಿರುವನು. ವಿಶೇಷವೆಂದರೆ, ಇಲ್ಲಿ ಗುರುದೇವನು ವೃಷಭ ರಾಶಿಗೆ ಪರಿವರ್ತನೆ ಹೊಂದುತ್ತಲೇ ಇಲ್ಲಿಯವರೆಗೂ ರಾಹು ಗ್ರಹದೊಂದಿಗೆ ಉಂಟಾಗಿದ್ದ ಗುರು ಚಾಂಡಾಲ ಯೋಗದ ಅಂತ್ಯ ಉಂಟಾಗಲಿದೆ. ಹೀಗಾಗಿ ಇಲ್ಲಿ ಗುರುದೇವನ ರಾಶಿ ಪರಿವರ್ತನೆಯು ಅತ್ಯಂತ ಶುಭಕರವಾಗಿರಲಿದೆ ಎಂದು ಹೇಳಲಾಗಿದೆ. ಹಾಗಾದರೆ ಬನ್ನಿ, ಇಲ್ಲಿ ನಾವೀಗ ಗುರುದೇವನ ವೃಷಭ ರಾಶಿಯ ಗೋಚರ ಈಗ ಪ್ರತ್ಯೇಕವಾಗಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ತಿಳಿದುಕೊಳ್ಳೋಣ. ಧನು ರಾಶಿಯ ಜಾತಕದವರ ಪಾಲಿಗೆ ಗುರು ಬೃಹಸ್ಪತಿ ದೇವನು ಲಗ್ನ ಭಾವ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ. ಇನ್ನು ಪ್ರಸ್ತುತ ಮೇಷ ರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸುತ್ತಲಿರುವ ಗುರುದೇವನು ಈಗ ವೃಷಭ ರಾಶಿಯ ಮೂಲಕ ನಿಮ್ಮ ಷಷ್ಠಮ ಭಾವಕ್ಕೆ ಪರಿವರ್ತನೆ ಮಾಡಲಿರುವನು. ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಪ್ರಸ್ತುತ ಯಾವುದೇ ಪಾಪಿ ಗ್ರಹ ಉಪಸ್ಥಿತಿ ಇರುವುದಿಲ್ಲ. ಹೀಗಾಗಿ ಇಲ್ಲಿ ಈಗ ಗುರುದೇವನು ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಸ್ವತಂತ್ರನಾಗಿ ಗೋಚರಿಸಲಿದ್ದಾನೆ. ಇದರಿಂದಾಗಿ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಲ್ಲಿ ವಿಶೇಷ ಶುಭ ಫಲಗಳು ಲಭಿಸಲಿವೆ. ಇಲ್ಲಿ ಬಹುತೇಕ ಮುಂದಿನ 1 ವರ್ಷದವರೆಗೂ ಗುರುದೇವನ ವಿಶೇಷ ಅನುಗ್ರಹ ಖಂಡಿತ ನಿಮ್ಮ ಮೇಲೆ ಕಂಡು ಬರಲಿದೆ. ಇಲ್ಲಿ ಗುರುದೇವನ ವೃಷಭ ರಾಶಿಯ ಗೋಚರದಿಂದಾಗಿ ಧನು ರಾಶಿಯ ಜಾತಕದವರ ಕುಂಡಲಿಯಲ್ಲಿ ಉನ್ನತಿಯ ಯೋಗಗಳು ರೂಪುಗೊಳ್ಳಲಿವೆ. ಈ ವಿಶೇಷ ಅವಧಿಯಲ್ಲಿ ನಿಮ್ಮ ರಚನಾತ್ಮಕತೆಯಲ್ಲಿ ವೃದ್ಧಿ ಕಂಡು ಬರಲಿದೆ. ಇಲ್ಲಿ ನೀವು ಹೊಸ ವಿಚಾರಗಳನ್ನು ಹೊತ್ತು ಹೊಸತನಕ್ಕೆ ನಾಂದಿ ಹಾಡಬಹುದಾಗಿದೆ. ಇಲ್ಲಿ ನಿಮ್ಮ ವಿಶೇಷ ಪ್ರಖರತೆಯ ಪ್ರಭಾವಗಳಿಂದಾಗಿ ಹೊಸ ಅವಕಾಶಗಳನ್ನು ಹೊಂದಬಹುದಾಗಿದೆ. ಆದರೆ ಇಲ್ಲಿ ಷಷ್ಠಮದಲ್ಲಿರುವ ಗುರುದೇವನಿಂದಾಗಿ ಕೆಲ ಕಡೆಗಳಲ್ಲಿ ನೀವು ಕಠಿಣ ಸವಾಲುಗಳನ್ನು ಸಹ ಎದುರಿಸಬೇಕಾಗಿ ಬರಲಿದೆ. ಹೀಗಾಗಿ ಇಲ್ಲಿ ನೀವು ಕೆಲ ಕಡೆಗಳಲ್ಲಿ ಖಂಡಿತ ವಿಶೇಷ ಎಚ್ಚರಿಕೆ ಹೊಂದಿರಬೇಕು. ಆದಾಗ್ಯೂ ಇಲ್ಲಿ ಬಹುತೇಕ ಧನು ರಾಶಿಯ ಜಾತಕದವರಿಗೆ ತಮ್ಮ ಕರಿಯರ್ನಲ್ಲಿ ಉನ್ನತಿ ಹೊಂದುವ ಹಲವು ಅವಕಾಶಗಳು ಲಭಿಸಲಿವೆ.
ಇಲ್ಲಿ ಕೆಲ ಬಾರಿ ಯಶಸ್ಸಿನ ಮಧ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉದ್ಭವಿಸಬಹುದಾಗಿದ್ದು, ಈ ಸಮಸ್ಯೆಗಳನ್ನು ನೀವು ಹೇಗೆ ಎದುರಿಸಿ ಜಯಿಸಲಿದ್ದೀರಿ ಅನ್ನೋದರ ಮೇಲೆ ನಿಮ್ಮ ಯಶಸ್ಸು ನಿರ್ಭರವಾಗಿರಲಿದೆ. ಈ ಎಲ್ಲದರ ಹೊರತಾಗಿಯೂ ಇಲ್ಲಿ ಗುರುಗ್ರಹದ ಶುಭ ದೃಷ್ಟಿಯು ನಿಮ್ಮ ಕಾರ್ಯಕ್ಷೇತ್ರದಲ್ಲಿರುವ ಒತ್ತಡದ ವಾತಾವರಣವನ್ನು ತಿಳಿಗೊಳಿಸುವ ಕಾರ್ಯ ಮಾಡಲಿದೆ. ಇಲ್ಲಿ ಪರಿಸ್ಥಿತಿಯು ಖಂಡಿತ ಸೌಹಾರ್ದಯುತವಾಗಿ ಕಂಡು ಬರಲಿದೆ. ಆದಾಗ್ಯೂ ಇಲ್ಲಿ ಆರ್ಥಿಕ ಜೀವನದ ದೃಷ್ಟಿಯಿಂದ ಗುರುದೇವನ ಗೋಚರವು ಕೆಲ ಕಡೆಗಳಲ್ಲಿ ನಿಮಗೆ ಏರಿಳಿತದ ಸ್ಥಿತಿಗಳನ್ನು ಸಹ ನಿರ್ಮಾಣ ಮಾಡಲಿದೆ. ಇದರ ಹೊರತಾಗಿಯೂ ಇಲ್ಲಿ ಗುರುದೇವನ ಅನುಗ್ರಹ ನಿಮ್ಮ ಮೇಲೆ ಇರಲಿದ್ದು, ಹೀಗಾಗಿ ಇಲ್ಲಿ ನೀವು ಮಾಡುವ ಹೂಡಿಕೆಗಳಿಂದಾಗಿ ನಿಮಗೆ ಲಾಭವಾಗಬಹುದಾದ ಪ್ರಬಲ ಸಂಭವವಿರಲಿದೆ. ಆದರೆ ಈ ಅವಧಿಯಲ್ಲಿ ನೀವು ನಿಮ್ಮ ಖರ್ಚುಗಳನ್ನು ಮಾತ್ರ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾದ ಅವಶ್ಯಕತೆ ಇರಲಿದೆ. ಇಲ್ಲಿ ಉಂಟಾಗಲಿರುವ ಅನಾವಶ್ಯಕ ಹಣಕಾಸಿನ ಖರ್ಚುಗಳು ನಿಮ್ಮ ಆರ್ಥಿಕತೆಯ ಮೇಲೆ ಒತ್ತಡವನ್ನುಂಟು ಮಾಡಲಿದೆ. ಇಲ್ಲಿ ಅಚಾನಕ್ಕಾಗಿ ಖರ್ಚು ಮಾಡಲೇಬೇಕಾದ ಅನಿವಾರ್ಯತೆ ನಿಮ್ಮ ಮುಂದೆ ತೆರೆದುಕೊಳ್ಳಬಹುದಾಗಿದೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಎಲ್ಲವನ್ನ ವ್ಯವಸ್ಥಿತ ರೀತಿಯಲ್ಲಿ ಜೋಡಿಸಿಕೊಂಡು ಎಲ್ಲ ಯೋಜನೆಗಳನ್ನು ಕರಾರುವಕ್ಕಾಗಿ ನಿರ್ವಹಿಸುವ ಚಾಣಾಕ್ಷತನ ರೂಢಿಸಿಕೊಳ್ಳಬೇಕು. ಇಲ್ಲಿ ನೀವು ಅದೆಷ್ಟು ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮುನ್ನಡೆಯುತ್ತೀರಿ ಅನ್ನೋದರ ಮೇಲೆಯೇ ಎಲ್ಲವೂ ನಿರ್ಭರವಾಗಿರುತ್ತದೆ. ಒಂದೊಮ್ಮೆ ಇಲ್ಲಿ ನೀವು ಇಡುವ ಹೆಜ್ಜೆಗಳನ್ನು ಸದೃಢವಾಗಿ ಮತ್ತು ಧೈರ್ಯದಿಂದ ಇಡುತ್ತೀರಾದರೆ ಖಂಡಿತ ನಿಮಗೆ ಎಲ್ಲ ಕಡೆಗಳಲ್ಲಿಯೂ ಉನ್ನತಿಯ ಫಲಗಳೇ ಲಭಿಸಲಿವೆ. ಇನ್ನು ಈ ವಿಶೇಷ ಸಮಯದಲ್ಲಿ ನಿಮ್ಮ ಸಂಬಂಧಗಳು ಮಾತ್ರ ಸಾಕಷ್ಟು ಉತ್ತಮವಾಗಿ ಕಂಡು ಬರಲಿವೆ. ಇಲ್ಲಿ ನೀವು ನಿಮ್ಮ ಸಂಬಂಧಿಕರೊಂದಿಗೆ ಉತ್ತಮ ಸಮಯವನ್ನು ಸಹ ವ್ಯತೀತ ಮಾಡಲಿದ್ದೀರಿ. ಇಲ್ಲಿ ಮನೆ ಪರಿವಾರದಲ್ಲಿಯೂ ಧಾರ್ಮಿಕ ವಾತಾವರಣವಿರಲಿದ್ದು, ಇಲ್ಲಿ ಮನೆಯ ಸದಸ್ಯರಲ್ಲಿಯೂ ಧರ್ಮಕರ್ಮಗಳ ಪ್ರತಿ ಹೆಚ್ಚು ವಿಶ್ವಾಸವಿರಲಿದೆ. ಮನೆಯ ಸದಸ್ಯರಲ್ಲಿ ಸಾಮರಸ್ಯವು ಕೂಡ ಕಂಡು ಬರಲಿದ್ದು, ಇಲ್ಲಿ ಒಬ್ಬರ ಪ್ರತಿ ಇನ್ನೊಬ್ಬರ ಗೌರವಾದರಗಳು ಹೆಚ್ಚಾಗಲಿವೆ. ವಿಶೇಷವಾಗಿ ಇಲ್ಲಿ ಮನೆಯ ಹಿರಿಯರಿಗೆ ಹೆಚ್ಚು ಗೌರವಗಳು ಸಲ್ಲಿಕೆಯಾಗಲಿವೆ. ಅಲ್ಲದೆ ಹಿರಿಯರ ಸಲಹೆ ಸೂಚನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಕಾರಣ ವಿಶೇಷ ಪ್ರಗತಿಯ ಸಂಕೇತಗಳು ಇಲ್ಲಿ ಕಂಡು ಬರಲಿವೆ. ಇನ್ನು ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಇಲ್ಲಿ ಬಹುತೇಕ ಉತ್ತಮವಾಗಿರಲಿದೆ. ಇಲ್ಲಿ ನೀವು ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ವ್ಯತೀತ ಮಾಡಲಿದ್ದೀರಿ. ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿನ ಸಾಮರಸ್ಯವು ಕೂಡ ವೃದ್ಧಿಸಲಿದ್ದು, ದಾಂಪತ್ಯ ಸುಖ ಖಂಡಿತ ನಿಮ್ಮದಾಗಿರಲಿದೆ. ಆದರೆ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಬೇಕು ಬೇಡಗಳಿಗೂ ಸ್ಪಂದಿಸಬೇಕಾಗುವುದು. ಅಲ್ಲದೆ ಇಲ್ಲಿ ಅಹಂಭಾವದ ಗುಣ ಸ್ವಭಾವಗಳನ್ನು ಸಹ ತ್ಯಾಗ ಮಾಡಬೇಕಾಗುವುದು. ಆದಾಗ್ಯೂ ಈ ಅವಧಿಯಲ್ಲಿ ನೀವು ಆರೋಗ್ಯ ಸಂಬಂಧಿ ಒಂದಿಷ್ಟು ಎಚ್ಚರಿಕೆ ಹೊಂದಿರಬೇಕಾಗುವುದು. ಇಲ್ಲಿ ಆಹಾರ ಪಾನೀಯಗಳ ಕುರಿತಾಗಿರುವ ಬೇಜವಾಬ್ದಾರಿ ಜೊತೆಗೆ ವೃತ್ತಿ ಅನಿವಾರ್ಯತೆಯಿಂದಾಗಿ ಉಂಟಾಗಲಿರುವ ಓಡಾಟ ಮತ್ತು ಒತ್ತಡವು ನಿಮಗೆ ದೈಹಿಕವಾಗಿ ಕೊಂಚ ಸಮಸ್ಯೆಗಳನ್ನು ಒಡ್ಡಬಹುದಾಗಿದೆ. ಹೀಗಾಗಿ ಇಲ್ಲಿ ನೀವು ಆರೋಗ್ಯದ ಕುರಿತಾಗಿ ಕೊಂಚ ಜಾಗ್ರತೆ ಹೊಂದಿರಬೇಕಿದ್ದು, ಇಲ್ಲಿ ಉತ್ತಮ ಆಹಾರ ಪಾನೀಯಗಳ ಸೇವನೆ ಮತ್ತು ಒತ್ತಡ ನಿರ್ವಹಣೆ ಮಾಡುವುದನ್ನು ಅರಿತುಕೊಳ್ಳಬೇಕು. ಉಳಿದಂತೆ ಇಲ್ಲಿ ಹೆಚ್ಚಾಗಲಿರುವ ಧಾರ್ಮಿಕ ಆಸ್ತಿಯಿಂದಾಗಿ ನಿಮಗೆ ಮಾನಸಿಕ ನೆಮ್ಮದಿ ಉಂಟಾಗಲಿದ್ದು, ಎಲ್ಲವೂ ಸಮತೋಲನಗೈಯಲು ಕೂಡ ಸಾಧ್ಯವಾಗಲಿದೆ. ಒಟ್ಟಾರೆಯಾಗಿ ಇಲ್ಲಿ ಗುರುಗ್ರಹದ ಮಹಾಪರಿವರ್ತನೆಯು ನಿಮ್ಮ ಜೀವನದಲ್ಲಿ ವಿಶೇಷ ಪ್ರಖರತೆಯನ್ನು ಹೊತ್ತು ಬರಲಿದ್ದು, ಖಂಡಿತ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಗುರುವಾರದ ದಿನದಂದು ಬಾಳೆಯ ಗಿಡಕ್ಕೆ ಜಲವನ್ನು ಸಮರ್ಪಿಸುವುದು, ಹಿರಿಯರಿಗೆ ಸಿಹಿ ತಿನಿಸಿನ ದಾನವನ್ನು ನೀಡುವುದು ಮಾಡಬೇಕು. ಇದರಿಂದಾಗಿ ಈ ಸಮಯ ಹೆಚ್ಚು ಫಲಪ್ರದವಾಗಿ ಸಿದ್ಧಗೊಳ್ಳಲಿದೆ. ವೀಕ್ಷಕರೇ, ವರ್ಷ 2024 ಮೇ ತಿಂಗಳಿನ 1ನೇ ತಾರೀಕಿನ ದಿನದಂದು ಉಂಟಾಗಲಿರುವ ಗುರುದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.